ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ಗೆಸ್ಟ್ ಮಾಡಿರ್ತೀರ. ಸೊ ನೀವೇನಾದರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಏನೇನೆಲ್ಲ ಸ್ಪೆಸಿಫಿಕೇಷನನ್ನು ನೋಡಬೇಕು. ಸೊ ಒಂದು 3 ರಿಂದ 4 ಸ್ಪೆಸಿಫಿಕೇಷನ್ ಇದೆ. ಸೊ ಇದ್ರ ಬಗ್ಗೆ ನೀವೇನಾದರೂ ತಿಳ್ಕೊಂಡ್ರೆ ಸೊ ನೀವು ಆರಾಮಾಗಿ ನೀವೇ ಓನಾಗಿ ಲ್ಯಾಪ್ಟಾಪನ್ನು ಚೂಸ್ ಮಾಡ್ತೀರಾ. ಸೊ ನೀವೇನಾದರೂ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಮಿನಿಮಮ್ ಒಂದು 3 to 4 ಸ್ಪೆಸಿಫಿಕೇಷನ್ ಬಗ್ಗೆ ನಾಲೆಡ್ಜ್ ಇರಬೇಕಾಗತ್ತೆ. ಯಾಕೆಂದರೆ ನೀವೇ ಓನಾಗಿ ಚೂಸ್ ಮಾಡ್ಬೋದು ಲ್ಯಾಪ್ಟಾಪನ್ನು. ಸೊ ಬೇರೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಮದು 50,000 60,000 70,000 1 lakh. ಸೊ ನಿಮ್ಮದು ಬಡ್ಜೆಟ್ ಏನೇ ಆಗಿರ್ಬೋದು. ಸೊ ನೀವು ಓನ್ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಸೊ ನಿಮಗೆ ಆಗುವಂಥ ನಿಮ್ಮ ಬೇಸ್ ಮೇಲೆ ನಿಮಗೆ ಬೇಕಾಗಿರುವಂಥ ಅಪ್ಲಿಕೇಶನ್ ಮೇಲೆ ಸೊ ನಿಮಗೆ ರಿಕ್ವೈರ್ಮೆಂಟ್ ಮೇಲೆ ನೀವೇ ಓನಾಗಿ ಚೂಸ್ ಮಾಡೋದು ತುಂಬ ಬೆಟರು. ಸೊ ಏನಕ್ಕೆ ಅಂತ ಹೇಳಿದ್ರೆ ಸೊ ನಿಮಗೆ ಕೆಲವರು ಸ್ಟೂಡೆಂಟ್ಸ್ ಇರ್ತೀರ. ಸೊ ಅವ್ರಿಗೆ ಲ್ಯಾಪ್ಟಾಪ್ಸು ನಿಮಗೆ ಬೇರೆ ಥರ ಚೂಸ್ ಮಾಡ್ಬೋದು. ಸೊ ಕೆಲವರು ವೀಡಿಯೋ ಎಡಿಟಿಂಗ್ ಮಾಡ್ತಾರೆ ಅಥವಾ ಮೇಜರ್ ಗ್ರಾಫಿಕ್ಸ್ ಯೂಸ್ ಮಾಡುವಂಥ ಒಂದು ಸಾಫ್ಟ್ವೇರ್ಗಳನ್ನ ರನ್ ಮಾಡ್ತಾರೆ. ಸೊ ಅವ್ರಿಗೆ ಡಿಫ್ರೆಂಟ್ ಸ್ಪೆಸಿಫಿಕಲ್ಲಿ ಅಥವಾ ಸ್ಪೆಕ್ಕಲ್ಲಿ ನಿಮಗೆ ಬೇಕಾಗಿರುತ್ತೆ. ಸೊ ಬೇಸ್ಡ್ ಆನ್ ದ ಅಪ್ಲಿಕೇಶನ್ ನೀವೇ ಚೂಸ್ ಮಾಡಿದ್ರೆ ಸೊ ತುಂಬ ಅಂದರೆ ತುಂಬ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದ್ರೆ ಸೊ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ನೀವೇ ಇಲ್ಲಿ ಒಂದು ಲ್ಯಾಪ್ಟಾಪ್ನ ಚೂಸ್ ಮಾಡಿರ್ತೀರ, ನೀವು ಅಲ್ಲಿ ಆಫ್ಲೈನ್ ಮಾರ್ಕೆಟಿಗೆ ಹೋದ್ಮೇಲೆ ನಿಮ್ಗೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ತಕ್ಕಂಗೆ ಮತ್ತೆ ಚೂಸ್ ಮಾಡೋಕ್ಕೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಬೇಸ್ಡ್ ಆನ್ ಯುವರ್ ಅಪ್ಲಿಕೇಶನ್ ನೀವೇ ಓನಾಗಿ ಚೂಸ್ ಮಾಡಿದ್ರೆ ತುಂಬಾ ಬೆಸ್ಟು. ಸೊ ಈ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ವಿಡಿಯೋ ನೀವೇ ನಿಮಗೆ ಬೇಕಾಗಿರುವಂಥ ಲ್ಯಾಪ್ಟಾಪನ್ನು ನೀವೇ ಚೂಸ್ ಮಾಡ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನೀವು ಲ್ಯಾಪ್ಟಾಪಲ್ಲಿ ನೋಡಬೇಕಾಗಿರುವಂಥದ್ದು ಪ್ರೊಸೆಸರ್ ಅಂತಲೇ ಹೇಳಬೇಕು. ಸೊ ಏನಕ್ಕೆ ಅಂತ ಹೇಳಿದ್ರೆ ಪ್ರೊಸೆಸರ್ ಈಸ್ ದ ಬ್ರೈನ್ ಆಫ್ ದ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್. ಸೊ ನೀವು ಪ್ರೊಸೆಸರ್ನ ಚೂಸ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ನಿಮಗೆ ಅಪ್ಗ್ರೇಡೇಷನ್ ಅಂತ ಇರೋದಿಲ್ಲ. ಸೊ ಒಂದ್ಸಲ ಪರ್ಚೇಸ್ ಆದಮೇಲೆ ಅದು ಫಿಕ್ಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಪರ್ಚೇಸ್ ಮಾಡಿ ಒಂದು ಪ್ರೊಸೆಸರ್ನ. ಮಾರ್ಕೆಟಲ್ಲಿ ನಿಮಗೆ 2 ಥರ ಪ್ರೊಸೆಸರ್ ಸಿಗುತ್ತೆ. ಒಂದು ಇಂಟೆಲ್ ಹಾಗೂ ಎರಡನೇದು ರೈಸನ್. ಯಾವುದು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಸೊ ಇಂಟೆಲ್ ಈಸ್ ಮೋರ್ ಎಫಿಷಿಯಂಟ್ ವೆನ್ ಕಂಪೇರ್ಡ್ ಟು ರೈಸನ್ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ನೀವು ಯಾವ್ದು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಸೊ ನೀವು i5 ಮಿನಿಮಮ್ ಅಂತ ಇಟ್ಕೊಂಡ್ರೆ ಸೊ ಅದು ತುಂಬಾ ಬೆಸ್ಟು. ಏನಕ್ಕೆ ಅಂತ ಹೇಳಿದ್ರೆ ಆ ಪ್ರೊಸೆಸರ್ ಅಷ್ಟು ಫಾಸ್ಟ್ ಇರುತ್ತೆ. ಸೊ ನಿಮಗೆ i5 ಅಲ್ಲಿ 13 Gen ಅಥವಾ 14 Gen ಕೂಡ ಬಂದಿದೆ. ಸೊ 13 ಅಥವಾ 14 Gen ಅದರಲ್ಲಿ ಯಾವ್ದು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿದ್ರೆ ಇವಾಗ ಸದ್ಯಕ್ಕೆ 14 ಬಂದಿದೆ. ಸೊ 14 ಕೂಡ ನೀವು ಪರ್ಚೇಸ್ ಮಾಡ್ಬೋದು ಅಥವಾ 13 ಕೂಡ ಪರ್ಚೇಸ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ರೈಸನಲ್ಲಿ ಕೂಡ ರೈಸನ್ 7 ಆ್ಯಂಡ್ ರೈಸನ್ 5 ಆ ಥರ ಇದೆ. ಸೊ ಅದರಲ್ಲೂ ಕೂಡ ಮಿನಿಮಮ್ ರೈಸನ್ 5 ಅಂತ ಇಟ್ಕೊಳ್ಳಿ. ಸೊ ರೈಸನ್ 5 ಪರ್ಚೇಸ್ ಮಾಡಿದ್ರೆ ತುಂಬಾ ಬೆಸ್ಟು. ಸೊ ಇದಿಷ್ಟು ಪ್ರೊಸೆಸರ್ನ ಮಾಹಿತಿ. ಇನ್ನು ಕಂಪ್ಯೂಟರ್ನ ಎರಡನೇ ಮೇಯ್ನ್ ಕಾಂಪೊನೆಂಟ್ ಬಂದ್ಬಿಟ್ಟು ರ್ಯಾಮ್ ಅಂತಲೇ ಹೇಳಬೇಕು. ಸೊ ರ್ಯಾಮ್ನ ನೀವು ಚೂಸ್ ಮಾಡುವಾಗ ಮಿನಿಮಮ್ 16 GB ರ್ಯಾಮ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನೀವು ಗೇಮಿಂಗೆಲ್ಲ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಸೊ 16 GB ಈ 2026 ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಮಿನಿಮಮ್ 16 GB ರ್ಯಾಮ್ ಅಂತೂ ಗೇಮಿಂಗ್ ಲ್ಯಾಪ್ಟಾಪ್ಸ್ಗಂತೂ ಬೇಕಲೇಬೇಕು. ಸೊ ರ್ಯಾಮನ್ನು ನೀವು ಮಿನಿಮಮ್ 16 GB ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ರೀಡು ರೈಟ್ ಎಲ್ಲ ಮಾಡೋದಕ್ಕೆ DDR4 ಇರುತ್ತೆ, DDR5 ಇದೆ. ಸೊ ಲೇಟೆಸ್ಟ್ ಬಂದು DDR5. ಸೊ DDR5 ಇದ್ದರೆ ತುಂಬ ಅಂದರೆ ತುಂಬಾ ಬೆಸ್ಟ್. ಸೊ ಇದಿಷ್ಟು ರ್ಯಾಮ್ನ ಮಾಹಿತಿ. ಇನ್ನು ಮೂರನೆಯ ಕಾಂಪೊನೆಂಟ್ ಬಂದ್ಬಿಟ್ಟು ಸ್ಟೋರೇಜು. ಸೊ ಸ್ಟೋರೇಜ್ ಕೂಡ ತುಂಬ ಇಂಪಾರ್ಟೆಂಟು ನಿಮ್ಮ ಲ್ಯಾಪ್ಟಾಪ್ ಪರ್ಫಾರ್ಮೆನ್ಸ್ಗೆ. ಸ್ಟೋರೇಜಲ್ಲಿ ನಿಮಗೆ 2 ಥರ ಬರುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು SSD ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಹಾರ್ಡ್ ಡ್ರೈವು. ಸೊ ಹಾರ್ಡ್ ಡ್ರೈವ್ಗಿಂತ ಬೆಟರ್ ನಿಮಗೆ ಮೋರ್ ಕ್ವಿಕ್ ಆ್ಯಂಡ್ ಆ್ಯಕ್ಸೆಸ್ ಬೇಕು ಅಥವಾ ಫಾಸ್ಟ್ ಬೇಕು ಅಂತ ಹೇಳಿದ್ರೆ SSD. ಸೊ ಪ್ರಿಫರಬ್ಲಿ ಎಲ್ಲರೂ SSDನೇ ಪ್ರಿಫರ್ ಮಾಡ್ತಾರೆ. ಸೊ ನಿಮಗೆ ಇನಿಷಿಯಲಿ 512 GB ಲ್ಯಾಪ್ಟಾಪಲ್ಲಿ ಕೊಟ್ಟಿರ್ತಾರೆ. ಬಟ್ ನಿಮಗೆ ಅಂದರೆ ಲ್ಯಾಪ್ಟಾಪಲ್ಲಿ ನಿಮಗೆ ಡೆಡಿಕೇಟೆಡ್ ಸ್ಲಾಟ್ಸ್ ಇರುತ್ತೆ. ಸೊ ಎಕ್ಸ್ಪೆಂಡ್ ಮಾಡೋದಕ್ಕೆ ನಿಮಗೆ 512 GB ಸಾಕಾಗಲ್ಲ ಅಂತ ಹೇಳಿದ್ರೆ ಸೊ ಅಪ್ ಟು 1 GB ತನಕ ನೀವು ಎಕ್ಸ್ಪೆಂಡ್ ಮಾಡ್ಕೊಬೋದು. ಸೊ ನನ್ನ ಪ್ರಕಾರ ನೀವು SSDನೇ ಪರ್ಚೇಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಿಮಗೆ ಫ್ಯೂಚರ್ ಕೂಡ ಬರುತ್ತೆ. ಸೊ ಇದಿಷ್ಟು ರೋಮ್ನ ಮಾಹಿತಿ. ಪ್ರೊಸೆಸರಲ್ಲಿ ನಿಮಗೆ i3 i5 ಅಥವಾ i7 i9 ಆ ಥರ ಪ್ರೊಸೆಸರ್ ಬರುತ್ತೆ. ನೀವು ಆಲ್ರೆಡಿ ನೋಡಿರ್ತೀರ ಮಾರ್ಕೆಟಲ್ಲಿ. ಸೊ ನಿಮಗೆ i3 ಪರ್ಚೇಸ್ ನನ್ನ ಸಜೆಷನ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಸೊ ಯಾಕೆಂದರೆ ಇದು ಎಂಟ್ರಿ ಲೆವೆಲ್ ಒಂದು ಪ್ರೊಸೆಸರ್. ಸೊ ಮಿನಿಮಮ್ i5 ಇಟ್ಕೊಳ್ಳಿ, ಆಯಿತಾ.
ಸೊ i5 ಮೇಲೆ ನೀವು ಪರ್ಚೇಸ್ ಮಾಡಿ, i7 ಆಗಿರ್ಬೋದು, i9 ಆಗಿರ್ಬೋದು. ಸೊ i9 ನೀವೇನಾದ್ರು ಸ್ಟೂಡೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ನಾಟ್ ರಿಕ್ವೈರ್ಡ್. ಸೊ i5 ಮಿನಿಮಮ್ i5 ಅಂತ. ಇನ್ನು ನಾಲ್ಕನೆಯ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ದ ಲ್ಯಾಪ್ಟಾಪ್ ಈಸ್ ಗ್ರಾಫಿಕ್ ಕಾರ್ಡ್. ಏನಕ್ಕೆ ಅಂತ ಹೇಳಿದ್ರೆ ಗ್ರಾಫಿಕ್ ಕಾರ್ಡ್ ಕೂಡ ನೀವು ಫ್ಯೂಚರಲ್ಲಿ ಅಪ್ಗ್ರೇಡೇಷನ್ ಮಾಡೋದಕ್ಕಾಗೋದಿಲ್ಲ. ಸೊ ಮಿನಿಮಮ್ ಅಂತ ಹೇಳಿದ್ರೆ ನೀವು 2026 ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ 4GB ಗ್ರಾಫಿಕ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಏನಕ್ಕೆ ಅಂತ ಹೇಳಿದ್ರೆ ನೀವು ಸ್ಟೂಡೆಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಸಾಫ್ಟ್ವೇರ್ ಬಿಗ್ ಸಾಫ್ಟ್ವೇರ್ಸ್ ಎಲ್ಲ ರನ್ ಮಾಡಬೇಕು, ಕ್ಯಾಡ್ ಸಾಫ್ಟ್ವೇರ್ಸು, ಗ್ರಾಫಿಕ್ಸ್ ಸಾಫ್ಟ್ವೇರ್ಸು. ಸೊ ನೀವು ಎಡಿಟಿಂಗ್ಗೋಸ್ಕರ ಯೂಸ್ ಮಾಡ್ತಿದ್ದೀರಾ. ಸೊ ರೆಂಡರ್ ಎಲ್ಲ ಆಗಬೇಕು ಅಂತ ಹೇಳಿದ್ರೆ ಗ್ರಾಫಿಕ್ ಕಾರ್ಡ್ ತುಂಬ ಪಾತ್ರವನ್ನು ವಹಿಸುತ್ತೆ ಅದರಲ್ಲಿ. ಸೊ ಅದರಿಂದಾಗಿ ಗ್ರಾಫಿಕ್ ಕಾರ್ಡ್ನ ಚೂಸ್ ಮಾಡುವಾಗ ಮಿನಿಮಮ್ 4GB ಗ್ರಾಫಿಕ್ ಕಾರ್ಡ್ ಚೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಅದರಲ್ಲಿ ಕೂಡ ಎನ್ವಿಡಿಯಾ ಗ್ರಾಫಿಕ್ ಕಾರ್ಡ್ ಚೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಮಿನಿಮಮ್ 4GB ಅಂತ ಇಟ್ಕೊಳ್ಳಿ. ಸೊ ಗ್ರಾಫಿಕ್ ಕಾರ್ಡ್ನ ಪರ್ಚೇಸ್ ಮಾಡುವಾಗ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ನ ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತೇನೆ. ಏನಕ್ಕೆ ಅಂತ ಹೇಳಿದ್ರೆ ಸೊ 1GB ಗ್ರಾಫಿಕ್ ಇರುತ್ತೆ. ಸೊ ಅದರಿಂದ ನಿಮಗೆ ವೀಡಿಯೋ ರೆಂಡರಿಂಗ್ ಅಥವಾ ವೀಡಿಯೋ ಎಡಿಟಿಂಗಿಗೆ ಸೊ ಆ ಒಂದು 1GB ಗ್ರಾಫಿಕ್ ಕಾರ್ಡ್ ತುಂಬ ಕಡಿಮೆ ಆಯಿತು. ಸೊ ಅದರಿಂದ ಮಿನಿಮಮ್ 2026 ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಸೊ 4GB ಗ್ರಾಫಿಕ್ ಕಾರ್ಡ್ ಇಸ್ ಮಚ್ ಬೆಟರ್. ಸೊ ಅದ್ರ ಮೇಲೆ ನೀವು ಪರ್ಚೇಸ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ 6GB ಅಥವಾ 8GB ಸೊ ತುಂಬ ಬೆಟರಾಗಿ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಗ್ರಾಫಿಕ್ ಕಾರ್ಡ್ನ ಮಾಹಿತಿ. ಸೊ ನೀವೇನಾದರೂ ಆರ್ಟಿಸ್ಟ್ ಆಗಿದ್ದೀರಾ ಸೊ ಅಥವಾ ನೀವೇನಾದರೂ ಗ್ರಾಫಿಕ್ಸ್ ಡಿಸೈನಿಂಗ್ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ಡಿಸ್ಪ್ಲೇ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಕೆಲವು ಲ್ಯಾಪ್ಟಾಪಲ್ಲಿ ನಿಮಗೆ IPS LCD ಡಿಸ್ಪ್ಲೇ ಇರುತ್ತೆ. ಸೊ ಅದು ನೀವು ಆರ್ಟಿಸ್ಟ್ ಆಗಿದ್ದೀರಾ ಅಥವಾ ಓನಾಗಿ ಗ್ರಾಫಿಕ್ಸ್ ಡಿಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಸಮ್ ಬಿಟ್ ಆಫ್ ಕಲರ್ಸ್ನ ಅದು ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಡಿಸ್ಪ್ಲೇ ಕೆಲವ್ರು ಮ್ಯಾಟ್ರ್ ಆಗುತ್ತೆ, ಕೆಲವ್ರಿಗೆ ಮ್ಯಾಟ್ರ್ ಆಗೋದಿಲ್ಲ. ಆ್ಯಂಡ್ ಡಿಸ್ಪ್ಲೇನೇ ಮ್ಯಾಟ್ರ್ ಆಗೋದಿಲ್ಲ ಅಂತ ಹೇಳಿದ್ರೆ ಸೊ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ಸೊ ಕಂಪ್ಯಾರಿಟಿವ್ಲಿ ಕೆಲವೊಂದು ಇಂಪಾರ್ಟೆಂಟಾಗಿ ಡಿಸ್ಪ್ಲೇನೇ ಬೇಕಾಗಿರೋದ್ರಿಂದ ಸೊ ನೀವು ಡಿಸ್ಪ್ಲೇನ ಕೂಡ ಸೊ ವೈಸ್ಲಿ ಚೂಸ್ ಮಾಡಬೇಕಾಗತ್ತೆ. ಸೊ ಬೇಸ್ಡ್ ಆನ್ ದ ಅಪ್ಲಿಕೇಶನ್. ಸೊ ಡಿಸ್ಪ್ಲೇ ಚೂಸ್ ಮಾಡುವಾಗ ಸಮ್ OLED ಬರುತ್ತೆ, ಸೊ LCD ಬರುತ್ತೆ. ಸೊ ಬೇಸ್ಡ್ ಆನ್ ದ ಅಪ್ಲಿಕೇಶನ್ ನೀವು ಡಿಸ್ಪ್ಲೇನ ಕೂಡ ನಿಮ್ಮ ಓನ್ ಅಪ್ಲಿಕೇಶನ್ ತಕ್ಕಂಗೆ ಚೂಸ್ ಮಾಡ್ಬೋದು. ಸೊ ಇದಿಷ್ಟು ಡಿಸ್ಪ್ಲೇ ಬಗ್ಗೆ ಮಾಹಿತಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಕನ್ಕ್ಲೂಷನ್ ಮಾಡೋದಾದರೆ ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ 60-65K ಬಡ್ಜೆಟ್ ಇದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ i5 ಅಥವಾ Ryzen 5 ಪರ್ಚೇಸ್ ಮಾಡ್ಬೋದು. Ryzen 5 ಜೊತೆಗೆ ಗ್ರಾಫಿಕ್ ಕಾರ್ಡ್ 6GB ಸಿಗುತ್ತೆ ಇವತ್ತಿನ ಮಾರ್ಕೆಟಲ್ಲಿ. ಸೊ ನಾನು ವೀಡಿಯೋ ಮಾಡೋ ಟೈಮ್ಗೆ 6GB ಗ್ರಾಫಿಕ್ಸ್ ಆರಾಮಾಗಿ ಸಿಗುತ್ತೆ. ಅದ್ರ ಜೊತೆಗೆ 512GB SSD ಇರುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ರ್ಯಾಮ್ಸ್ ಮಿನಿಮಮ್ 16GB. ಸೊ 65 ಬಡ್ಜೆಟ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮಗೆ ಗೇಮಿಂಗ್ ಲ್ಯಾಪ್ಟಾಪ್ ಸಿಗುತ್ತೆ. ಸೊ 65 ರೇಂಜ್ಗೆ ಇದಿಷ್ಟು ಮಿನಿಮಮ್. ಅಥವಾ ನೀವೇನಾದರೂ ಒಂದು 50-55 ರೇಂಜ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ i5 ವಿತ್ ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಸಿಗುತ್ತೆ. ಅಥವಾ ಮಿನಿಮಮ್ 2GB ಗ್ರಾಫಿಕ್ ಕಾರ್ಡ್ ಅಂತೂ ಸಿಗುತ್ತೆ. ಅದ್ರ ಜೊತೆಗೆ ರ್ಯಾಮ್ ನಿಮಗೆ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ್ರೆ ಮಿನಿಮಮ್ 8GB ಅಂತೂ ಸೊ 2026 ಪರ್ಚೇಸ್ ಮಾಡ್ತಾಯಿದ್ರೆ ಸೊ ಮಿನಿಮಮ್ 8GB ರ್ಯಾಮ್ ಇಟ್ಕೊಳ್ಳಿ. ಸೊ ಅದ್ರ ಜೊತೆಗೆ ರೋಮ್ ಬೇಸ್ಡ್ ಆನ್ ಯುವರ್ ಅಪ್ಲಿಕೇಶನ್ 512GB SSD ಅಥವಾ 1TB ಹಾರ್ಡ್ ಡಿಸ್ಕ್ ಆದರೂ ತೊಗೊಬೋದು. ಸೊ ಬೇಸ್ಡ್ ಆನ್ ಯುವರ್ ಅಪ್ಲಿಕೇಶನ್ ರೋಮನ್ನು ಪರ್ಚೇಸ್ ಮಾಡಿ. ಇನ್ನು ಅದ್ರ ಜೊತೆಗೆ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ನಿಮಗೇನಾದರೂ ತುಂಬ ಯೂಸ್ ಆಗುತ್ತೆ ಅಥವಾ ನೀವು ಆರ್ಟಿಸ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ಡಿಸ್ಪ್ಲೇನ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ OLED ಇಸ್ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಸೊ ಅದನ್ನು ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ವಿಡಿಯೋದ ಕನ್ಕ್ಲೂಷನ್. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಮತ್ತು ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ನಾನು ಆದಷ್ಟು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.